ನಮಸ್ಕಾರ. ನಿನ್ನೆ ನಾವ್ ನೋಡಿದ್ವಿ ನೀಟ್ ಅಂದ್ರೆ ಏನ್ ಮಹಾ ಅಂತ. ನೀಟ್ ಅಂದ್ರೆ ಏನ್ ಮಹಾ ಅಂತ ಆದ್ಮೇಲೆ ಈ ನೀಟಲ್ಲಿ ಎಲ್ಲಿದೆ ನ್ಯಾಯ ಹೇಳ್ಬೇಕಲ್ವಾ? ಬಹಳ ಜನ ಹೇಳ್ಬಿಡ್ತಾರೆ ಒಂದೇ ಪರೀಕ್ಷೆ ಅಲ್ವಾ ಅದೇ ನ್ಯಾಯ ಅಂತ. ಆದ್ರೆ ಅದು ಕೇಳೋದಕ್ಕೆ ಸರಿ ಅಂತ ಅನ್ಸುತ್ತೆ. ನಿಮಗ್ ಕೇಳ್ತೀನಿ ನಾನು. ಒಂದು ಓಟದ ಸ್ಪರ್ಧೆ. ಆ ಸ್ಪರ್ಧೆಗೆ ಚೆನ್ನಾಗಿ ಪ್ರೋಟೀನ್ ಡ್ರಿಂಕು, ಹಾಲು, ಮೊಟ್ಟೆ ಎಲ್ಲ ಸರಿಯಾಗಿ ತಿಂದು ದೇಹದಾರ್ಢ್ಯ ಮಾಡಿ, ಸರಿಯಾಗಿ ನಿದ್ದೆ, ಊಟ ಎಲ್ಲ ಮಾಡಿ ಆರಾಮಾಗಿರುವಂತಹ ವ್ಯಕ್ತಿ, ಚೆನ್ನಾಗಿ ಟ್ರೈನಿಂಗ್ ತಗೊಂಡಂತ ವ್ಯಕ್ತಿ ಬಂದು ನಿಂತ್ಕೊಳ್ತಾನೆ. ಇನ್ನೊಬ್ಬ ಹುಡುಗ ಬರ್ತಾನೆ ಅಥವಾ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಆತ ತುಂಬಾ ಸುಸ್ತು, ಸರಿಯಾಗಿ ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ದೆ ಇಲ್ಲ, ಕೋಚಿಂಗ್ ಅಂತವೆಲ್ಲ ಇರ್ಲಿ. ಸರಿಯಾಗಿ ಆತನಿಗೆ ಬೆಳಗಾಗಿದ್ರೆ ಓಡೋದಕ್ಕೂ ಪುರ್ಸೊತ್ತಿಲ್ಲ. ಅಷ್ಟು ದಣಿದಂತಹ ವ್ಯಕ್ತಿ ತಾನೂ ಓಡಿ ಏನೋ ಮಾಡ್ಬೇಕು ಅಂತ ಅಂದ್ಕೊಂಡು ಬಂದು ನಿಂತ್ಕೊತಾನೆ. ಇಬ್ರಿಗೂ ಒಂದೇ ಸ್ಟಾರ್ಟಿಂಗ್ ಪಾಯಿಂಟ್, ಒಂದೇ ಎಂಡಿಂಗ್ ಪಾಯಿಂಟ್, ಒಂದೇ ಸಮಯ. ಇವಾಗ ಓಡಿದ್ರೆ ಯಾರು ಗೆಲ್ತಾರೆ ಹೇಳಿ? ಖಂಡಿತ ಯಾರೋ ಚೆನ್ನಾಗಿ ಕೋಚಿಂಗ್ ತಗೊಂಡು, ಚೆನ್ನಾಗಿ ಊಟ ತಿಂಡಿ ಮಾಡಿ, ದೇಹದಾಢ್ಯದಲ್ಲೂ, ಟ್ರೈನಿಂಗ್ ಅಲ್ಲೂ ಎಲ್ಲದರಲ್ಲೂ ಮುಂದಿದ್ದಾರೆ. ಅವರಿಗೆ ಸಹಜವಾಗಿ ಫಸ್ಟ್ ಬರೋದು ಗ್ಯಾರಂಟಿ. ಇದು ನ್ಯಾಯವ? ಇದಕ್ಕೆ ನ್ಯಾಯ ಅಂತ ಯಾರಾದ್ರೂ ಹೇಳ್ತಾರ? ನೀವೇ ಹೇಳಿ. ಹಾಗಾಗಿ ನ್ಯಾಯವಾದ ಸ್ಪರ್ಧೆ ಅಂದ್ರೆ ಏನು? ಇವತ್ತು ನೀಟ್ ನಲ್ಲಿ ಆಗ್ತಾ ಇರೋದು ಅದೇನು. ಒಬ್ರಿಗೆ ಕೋಟಾ ಕೋಚಿಂಗ್ ಅಂತೆ, ಒಬ್ರಿಗೆ ಡೆಲ್ಲಿ ಕೋಚಿಂಗ್ ಅಂತೆ, ಒಬ್ರಿಗೆ ಬೆಂಗಳೂರು ಕೋಚಿಂಗ್ ಅಂತೆ. ಅಬ್ಬಾ, ಲಕ್ಷಗಟ್ಲೆ ಫೀಸು, ಆನ್ಲೈನ್ ಟೆಸ್ಟ್, ಪರ್ಸನಲ್ ಅಟೆನ್ಷನ್. ಏನ್ರಿ ಅದು? ಅದೆಲ್ಲದ್ರ ಜೊತೆಗೆ ಬರ್ತಾನೆ ಆ ವಿದ್ಯಾರ್ಥಿ. ಇನ್ನೊಬ್ಬ ಹುಡುಗ ಅಥವಾ ಇನ್ನೊಬ್ಬ ಹುಡುಗಿ ಗ್ರಾಮೀಣ ಸರ್ಕಾರಿ ಶಾಲೆ, ಕನ್ನಡ ಮೀಡಿಯಮು, ಅನ್ಸ್ಟೇಬಲ್ ಇಂಟರ್ನೆಟ್, ಯಾವಾಗಂದ್ರೆ ಅವಾಗ ಹೋಗ್ತಾ ಇರುತ್ತೆ, ವೈಫೈ ಇಲ್ಲ, ಸಿಗ್ನಲ್ ಬರಲ್ಲ, ಕುಟುಂಬದಲ್ಲಿ ಆರ್ಥಿಕ ತೊಂದ್ರೆ, ಬಡತನ, ಈ ಎಲ್ಲ ಒತ್ತಡಗಳ ಮಧ್ಯೆ ಓದಿ ನಾನು ಏನೋ ಸಾಧಿಸ್ಬೇಕು ಅಂತ ಅನ್ಕೊಳ್ತಾನೆ ಅಥವಾ ಅನ್ಕೊಳ್ತಾಳೆ. ಆದ್ರೆ ಎಕ್ಸಾಮ್ ಎಲ್ಲರಿಗೂ ಒಂದೇ. ಈಕ್ವಲ್ ಎಕ್ಸಾಮ್ ಅಂದ್ರೆ ಏನ್ ಹಂಗಂದ್ರೆ? ಹೇಳಿ ನೀವೇ ನೋಡೋಣ. ಈಕ್ವಲ್ ಎಕ್ಸಾಮ್ ಅಂದ್ರೆ ಹೇಗಾಗುತ್ತೆ ಇಲ್ಲಿ? ಇದ್ರ ಬಗ್ಗೆ ನನ್ನ ಅನುಭವ ತುಂಬಾ ಇದೆ. ಅದನ್ನ ನಾನು ಕೊನೆಯ ಸಂಚಿಕೆಯಲ್ಲಿ ಹೇಳ್ತೀನಿ. ಇವತ್ತು ನಾನು ಇದನ್ನ ಸಬ್ಜೆಕ್ಟಿವ್ ಆಗಿ ಮಾಡದೆ ಅಬ್ಜೆಕ್ಟಿವ್ ಆಗಿ ನನ್ನ ಧ್ವನಿಯನ್ನ ದಾಖಲಿಸೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಆಕ್ರೋಶ ಬರುತ್ತೆ, ಬೇಜಾರಾಗುತ್ತೆ. ನೀಟು ಎಸ್, ಒಬ್ರಿಗೆ ಒಂದು ದಾರಿಯನ್ನ ತೋರಿಸುತ್ತೆ, ಎಲ್ಲರಿಗೂ ಒಂದೇ ಕಾಲಕ್ಕೆ ಒಂದೇ ಪರೀಕ್ಷೆಯಲ್ಲಿ ಎಲ್ಲ ತಿಳಿಸ್ಬಿಡುತ್ತೆ, ಅದ್ಭುತ ಅಂತ ಅನ್ಸೋದಿದೆಯಲ್ಲ, ಅವಾಗ ಅವರಿಗೆ ಯಾರಿಗೆ ಹಾಗೆ ಅನ್ಸುತ್ತೆ ಅವ್ರಿಗೆ ನಿಜವಾಗ್ಲೂ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ, ಅವ್ರಿಗೆ ಕಷ್ಟ ಸುಖದ ಅರಿವಿಲ್ಲ ಅಂತ ನಾನು ಭಾವಿಸ್ತೀನಿ. ಈಕ್ವಲ್ ಎಕ್ಸಾಮಿನೇಷನ್ ಅಂದ್ರೆ ಈಕ್ವಲ್ ಅಪಾರ್ಚುನಿಟಿ ಅಂತಲಾ? ಇದು ಕೇಳ್ಬೇಕು ಎಲ್ಲರಿಗೂ ಪ್ರಶ್ನೆ. ಈಕ್ವಲ್ ಎಕ್ಸಾಮ್ ಅಂದ ತಕ್ಷಣ ಈಕ್ವಲ್ ಅಪಾರ್ಚುನಿಟಿ ಸಿಕ್ಬಿಡುತ್ತಾ? ಮೆರಿಟ್ ಮಾತ್ರ ಮುಖ್ಯ ಆಗದೆ ಅವ್ರ ಹಿನ್ನೆಲೆ, ಅವ್ರು ಕಷ್ಟಪಟ್ಟಿದ್ದೆಲ್ಲ ಮುಖ್ಯ ಆಗುತ್ತಾ? ಅವ್ರ ಟ್ಯಾಲೆಂಟ್ ಮುಖ್ಯ ಆಗುತ್ತಾ? ಅವ್ರ ಸಹಾನುಭೂತಿ, ಒಬ್ಬ ವೈದ್ಯನಾಗುವಂತಹ ಅರ್ಹತೆ ಕೇವಲ ಮಾರ್ಕ್ಸ್ ಅಲ್ಲಿಲ್ಲ, ವ್ಯಕ್ತಿತ್ವದಲ್ಲಿದೆ, ಜನ ಸೇವೆಯ ಆ ಕಳಕಳಿಯಲ್ಲಿದೆ. ಒಬ್ಬ ಡಾಕ್ಟ್ರು ಸುಮ್ಮನೆ ನಕ್ ಏನಾಯ್ತಪ್ಪ ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡ್ಬಿಟ್ರೆ, ರೋಗಿ ಹೇಳಿದ್ದನ್ನ ಕೇಳಿಸ್ಕೊಂಡ್ಬಿಟ್ರೆ ಸಾಕು, ಆ ರೋಗಿಯ ಎಷ್ಟೋ ದುಃಖ, ದುಮ್ಮಾನ, ಹುಷಾರು ಎಲ್ಲ ಸರಿಯಾಗ್ಬಿಡುತ್ತೆ, ತಪ್ಪಿದ್ದೆಲ್ಲ ಸರಿಯಾಗ್ಬಿಡುತ್ತೆ. ಅಂತಹ ವ್ಯಕ್ತಿತ್ವ ಇದೆಯಾ? ಇದೆಲ್ಲ ಮುಖ್ಯ ಆಗಲ್ವಾ? ಆದ್ರೆ ಅದನ್ನೆಲ್ಲ ನೋಡ್ತಾರ? ಸೊ ಅದಕ್ಕೆ ನಾವು ಇವತ್ತು ಡಾಕ್ಟರ್ ಹತ್ರ ಹೋದ ತಕ್ಷಣ ಆ ಸಿಸ್ಟಮ್ ಅಲ್ಲಿ, ವ್ಯವಸ್ಥೆಯಲ್ಲಿ ನಾವು ನೋಡೋದೇನು? ಎಸ್, ಹಾಸ್ಪಿಟಲ್ ಟಾರ್ಗೆಟ್ಸು, ಡಾಕ್ಟರ್ ಸಾಲ, ಇದೆಲ್ಲ ತೀರ್ಸೋದಕ್ಕೆ, ಅವರ ಮಕ್ಕಳ ಕನಸುಗಳನ್ನ ಈಡೇರಿಸೋದಕ್ಕೆ ನಾವು ಸಾರ್ವಜನಿಕರು ಬಲಿಯಾಗ್ತೀವಿ. ಆದ್ರೆ ಅದ್ರ ಮೂಲ ಎಲ್ಲಿದೆ? ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಇಂತಹ ಕೋಟ್ಯಾಂತರ ರೂಪಾಯಿ ಸುರಿದು ಮೆರಿಟ್ ಅಂತ ಪಾಸ್ ಆಗಿ 5-6 ವರ್ಷ, 6 ಅಲ್ಲ, MD ಮಾಡಿದ್ರಂತೂ 7 ವರ್ಷ, ಹತ್ತತ್ರ ಎಷ್ಟು ಕೋಟಿ ಸುರಿದು ಅವರು ಓದಿರ್ತಾರೆ. ಆ ಓದಿದ್ದಕ್ಕೆ ಅವರು ಬೆಲೆ ತಗೋಬೇಕಲ್ವಾ? ಅಷ್ಟು ವರ್ಷ ಅವರು ಖರ್ಚು ಮಾಡಿದ್ದನ್ನು ವಾಪಸ್ ತಗೋಬೇಕಲ್ವಾ? ಅದೆಲ್ಲ ಎಲ್ಲಿಂದ ಬರುತ್ತೆ? ಈ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇರುವಂತಹ ಮೂಲಭೂತ ಈ ರೋಗದ ಬೇರು ಈ ನೀಟ್ನಂತಹ ಮೆರಿಟ್ ಬೇಸ್ಡ್ ಪರೀಕ್ಷೆಗಳು. ಹಾಗಾದ್ರೆ ಮೆರಿಟ್ ಪರೀಕ್ಷೆಗಳು ಬೇಡವಾ? ಬೇಕು. ಆದ್ರೆ ಹೇಗಿರ್ಬೇಕು? ಇದ್ರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತೇ ಈ ನ್ಯಾಯದ ಬಗ್ಗೆ ಬಂದಾಗ ಇನ್ನಷ್ಟು ವಿಷಯಗಳು ನನ್ನ ತಲೆಗೆ ಬರ್ತವೆ. ಅವುಗಳಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್, ಇವುಗಳಂತೂ ನಾಯಿ ಕೊಡೆಗಳ ತರ ಎದ್ಕೊಂಡು ಎಷ್ಟು ಹಿಂಸೆ ಕೊಡ್ತಾರೆ ಅಂತಂದ್ರೆ, ಪೇರೆಂಟ್ಸು, ಟೀಚರ್ಸು ಮತ್ತು
ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಇವ್ರ ಮಧ್ಯೆ ಸಿಕ್ಕೊಂಡು ಆ ವಿದ್ಯಾರ್ಥಿಗಳು ಪಡಬಾರದು ಪಾಡು ಪಡ್ತಾರೆ. ಅದನ್ನ ನೋಡಿದ್ರೆ ನಮ್ಮಂತವ್ರಿಗೆ ಸಂಕಟ ಆಗುತ್ತೆ. ಅಯ್ಯಪ್ಪ ಯಾರಕ್ಕೆ ಇಷ್ಟೊಂದು ಹಿಂಸೆ ಕೊಡ್ತೀರಾ ಅಂತ ಕೇಳ್ಬೇಕು ಅನ್ಸುತ್ತೆ. ನನ್ಗೆಷ್ಟೋ ಸಾರಿ ಆಗನ್ಸುತ್ತೆ. ಆ ಮಕ್ಕಳಿಗೂ ಮನಸ್ಸಿದೆ ಅಲ್ವಾ, ದೇಹ ಇದೆ ಅಲ್ವಾ, ಅವರಿಗೂ ಆಸೆ ಕನಸುಗಳು, ಆ ವಯೋಸಹಜ ಅಭಿವ್ಯಕ್ತಿಗಳು ಅವೆಲ್ಲ ಯಾಕೆ ಮುರ್ಟ್ ಹೋಗ್ತವೆ? ಅದಕ್ಕೋಸ್ಕರನೇ ಇವತ್ತೆಷ್ಟೋ ವಿದ್ಯಾರ್ಥಿಗಳು ಅರ್ಧಕ್ಕೆ ಶಾಲೆಯನ್ನ, ಕಾಲೇಜನ್ನ ಡ್ರಾಪ್ ಔಟ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರ್ ಹೊಣೆ? ಯಾವ್ದ್ ಹೊಣೆ? ಈ ಮೆರಿಟ್ ಅಂದ್ಕೊಂಡು ಈ ನೀಟ್ ಅಂತಹ ಪರೀಕ್ಷೆಗಳನ್ನ ಮಾಡಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸು, ಅಯ್ಯೋ ಟ್ಯೂಷನ್, ಮಣ್ಣು ಮಸಿಯಂತಹ ಒತ್ತಡದ ಒಂದು ಸ್ಪರ್ಧೆಯ ವಾತಾವರಣವನ್ನ ರೂಪಿಸಿದೀವಲ್ಲ, ಅದ್ರದ್ದು ಅಂತ ಅನ್ಸಲ್ವಾ? ನನ್ಗಂತೂ ಅನ್ಸುತ್ತೆ. ನೀಟಲ್ಲಿ ನ್ಯಾಯ ಎಲ್ಲಿದೆ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನೂ ಮತ್ತೆ ಇನ್ನೊಂದ್ ನೆನಪಾಗ್ತಾ ಇದೆ. ಇದು ಒಂಥರ ಯಾವ್ದೇ ಟ್ಯಾಲೆಂಟ್ ಕಾಂಪಿಟೇಷನ್ ಅಂತ ನಂಗೆ ಅನ್ಸ್ತಲ್ಲ, ರಿಸೋರ್ಸ್ ಕಾಂಪಿಟೇಷನ್ ಅಂತಂದ್ರೆ ಯಾರಿಗ್ ಹೆಚ್ಚು ರಿಸೋರ್ಸ್ ಇದೆ ಅನ್ನೋದನ್ನ ಪ್ರದರ್ಶನ ಮಾಡುವಂತಹ ಕಾಂಪಿಟೇಷನ್ ಅಷ್ಟೇ, ಇನ್ನೇನಲ್ಲ. ಇಲ್ಲಿ ಟ್ಯಾಲೆಂಟ್ ಗಿಲೆಂಟ್ ಎಲ್ಲ ಸೆಕೆಂಡ್ರಿ, ವ್ಯಕ್ತಿತ್ವ ಸೆಕೆಂಡ್ರಿ, ಆತ ಸಬ್ಜೆಕ್ಟ್ ಕಾನ್ಸೆಪ್ಟ್ ಎಲ್ಲ ಅರ್ಥ ಮಾಡ್ಕೊಂಡಿದ್ ಸೆಕೆಂಡ್ರಿ. ಓನ್ಲಿ 2-3 ಗಂಟೆಲಿ ಅವನು ಏನ್ ಬರೀತಾನೆ, ಆ ಬರೆಯೋದಕ್ಕೆ ಅದು ಎಷ್ಟು ರಿಸೋರ್ಸ್ ಅನ್ನ ಅವನು ಇಟ್ಕೊಂಡು ಖರ್ಚು ಮಾಡಿ ರೆಡಿಯಾಗಿ ಬಂದಿದ್ದಾನೆ, ಅದೇ ಬಹಳ ಮುಖ್ಯ ಆಗ್ತಾ ಇರೋದು ಈ ವ್ಯವಸ್ಥೆಯ ದೊಡ್ಡ 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 ದುರಂತ. ಆಮೇಲೆ ಇನ್ನೂ ಒಂದ್ ಸಮಸ್ಯೆ ಇಲ್ಲಿ ಭಾಷೆದು. ಅಯ್ಯೋ ಈ ಸ್ಟ್ರಗಲ್ ಇನ್ನೊಂದು ಹೋರಾಟ. ಇಲ್ಲಿ ನೋಡಿ, ಒಂದು ಆರ್ಥಿಕ ನ್ಯಾಯ, ಸಾಮಾಜಿಕ ನ್ಯಾಯ, ಭಾಷಾ ನ್ಯಾಯ, ಈ ಗ್ರಾಮೀಣ ಮತ್ತೆ ಹಳ್ಳಿ ಮಕ್ಕಳು, ಪೇಟೆ ಮಕ್ಕಳು ಆಯ್ತು, ಬಡವರು ಶ್ರೀಮಂತರು ಆಯ್ತು, ಈಗ ಭಾಷೆ ಬೇರೆ. ಎಲ್ಲಾರು ಕಲ್ತಿರೋದಲ್ಲಿ ಕನ್ನಡ ಮೀಡಿಯಮು, ತಮಿಳು, ಕೇರಳ, ಮಲಯಾಳಮು, ಈ ಕಡೆ ಮಹಾರಾಷ್ಟ್ರ ಮರಾಠಿ, ಬೆಂಗಾಲಿ, ಯಾವ್ದೋ ಮೀಡಿಯಂ ಅಲ್ಲಿ ಅವ್ರು ಓದಿರ್ತಾರೆ. ಅದ್ರಲ್ಲಿ ಇಂಗ್ಲಿಷ್ ಪಾಂಡಿತ್ಯ, ಎಸ್, ಇದು ಇನ್ನೊಂದು ಕಷ್ಟ. ತುಂಬಾ ಜನರಿಗೆ ಇದ್ರ ಬಗ್ಗೆ ಅರ್ಥ ಇರೋದಿಲ್ಲ, ಅರಿವಿರೋದಿಲ್ಲ. ಏನು ಇಂಗ್ಲಿಷ್ ಕಲಿಯಕ್ಕಾಗಿಲ್ವಾ? ಇಂಗ್ಲಿಷಲ್ಲಿ ಅಷ್ಟು ದಡ್ಡ ಈ ತರ ಮಾಡಿ ಆ ಭಾಷೆಗಳ ಸಾವಿಗೂ ಕೂಡ ಈ ಮೆರಿಟ್ ದಂಧೆ ಕಾರಣ ಆಗಿದೆ. ಹೌದು ಅಂತೀರಾ ಇಲ್ಲೋ ಅಂತೀರಾ? ನನಗಂತೂ ಹಾಗನ್ಸುತ್ತೆ. ಈ ಭಾಷೆಗಳ ತಾರತಮ್ಯಕ್ಕೆ, ಇಂಗ್ಲಿಶಿನ ವ್ಯಾಮೋಹಕ್ಕೆ, ಇದೆಲ್ಲದಕ್ಕೆ ಈ ಕೆಟ್ಟ ವ್ಯವಸ್ಥೆ ಕಾರಣ ಅಂತ ನನ್ಗನ್ಸುತ್ತೆ. ಹಾಗಾಗಿ ಎಲ್ಲ ಮಕ್ಕಳು ಅನ್ನಕ್ಕಿಂತ ತುಂಬಾ ಮಕ್ಕಳು ಅವರು ಈ ಸಬ್ಜೆಕ್ಟ್ ಜೊತೆ ಅಲ್ಲ, ಭಾಷೆ ಜೊತೆ ಪಾಪ ಯುದ್ಧ ಮಾಡುವಂತಹ ಪರಿಸ್ಥಿತಿ ಇದೆ. ಭಾಷೆಯೇ ಯುದ್ಧ. ಸಬ್ಜೆಕ್ಟ್ ಗೊತ್ತಿರುತ್ತೆ, ಎಷ್ಟೋ ವಿಷಯ ತುಂಬಾ ಜನ ಗೊತ್ತಿರುತ್ತೆ, ಆದ್ರೆ ಅದನ್ನ ಆ ಇಂಗ್ಲಿಶಿನಲ್ಲಿ ಅರ್ಥ ಮಾಡ್ಕೊಂಡು ಟಕಟಕ ಅಂತ ಮಾಡೋದಿರುತ್ತಲ್ಲ, ಒಂದು ರಿಸೋರ್ಸ್ ಇಲ್ಲ. ಇನ್ನೊಂದು ಹೇಳಿದಲ್ಲ, ಭಾಷೆ, ಪ್ರಾಂತ್ಯ ಎಲ್ಲಾನು ತಾರತಮ್ಯ ನ್ಯಾಯ ಹೇಳಕ್ ಸಾಧ್ಯ ಇಲ್ಲ ಬಿಡಿ. ಈ ವ್ಯವಸ್ಥೆ ನೋಡಿದ್ರೆ ನನ್ಗೆ ಕಣ್ಣು ನೀರ್ ಬರುತ್ತೆ. ಸೊ ಇದೆಲ್ಲದರ ಮಧ್ಯೆ ಆ ವ್ಯಕ್ತಿ ಯಾವ ತರ ಆಗೋಗುತ್ತೆ ಅಂದ್ರೆ, ಸೆಲ್ಫ್ ವರ್ತ್, ತನ್ನ ಒಂದು ಗೌರವ ಏನು ಅಂತಾನೆ ಅರ್ಥ ಮಾಡ್ಕೊಳ್ಳೋದಾಗೋಗುತ್ತೆ. ನನಗೆ ಇಂಗ್ಲಿಷ್ ಬರಲ್ಲ, ನನಗೆ ಅದು ಬರಲ್ಲ, ಇದು ಬರಲ್ಲ ಅಂತ ಅಂದ್ಕೊಡು ಆ ವಿದ್ಯಾರ್ಥಿ ತುಂಬಾ ಮಂಕಾಗಿ ಹೋಗ್ತಾನೆ. ಆತ್ಮವಿಶ್ವಾಸವನ್ನ ಕೊಲ್ಲುವ ಕೆಲಸ. ಇವತ್ತು ಭಾರತದಲ್ಲಿ ಇಷ್ಟೊಂದು ಮಾನವ ಸಂಪನ್ಮೂಲ ಇದೆ, ಅದ್ರ ಮೂಲಭೂತ ಸಮಸ್ಯೆ ಏನ್ ಹೇಳಿ? ಆತ್ಮವಿಶ್ವಾಸದ ಕೊರತೆ. ಈ ಆತ್ಮವಿಶ್ವಾಸದ ಕೊರತೆ ಕೂಡ ಎಲ್ಲಿಂದ ಶುರುವಾಗುತ್ತೆ? ಈ ಕೆಟ್ಟ ಅನ್ಯಾಯದ ವ್ಯವಸ್ಥೆಯಿಂದ ಸ್ಟಾರ್ಟ್ ಆಗುತ್ತೆ. ಇಂಗ್ಲಿಷ್ ಬಂದಿಲ್ಲ, ಕೀಳರಿಮೆ. ರಿಸೋರ್ಸ್ ಇರುವ ವ್ಯಕ್ತಿ, ಅವನ್ ಮುಂದೆ ಕೀಳರಿಮೆ. ಯಾವುದೋ ಹಳ್ಳಿಯಲ್ಲಿ ಮೂಲೆಯಲ್ಲಿ ಬೆಳೆದಂತ ಮಗು ಪಟ್ಟಣದಲ್ಲಿ ಬೆಳೆದಿರುವಂತ ಮಗುವನ್ನು ನೋಡುತ್ತೆ, ಅದಕ್ಕಿರೋ ಎಕ್ಸ್ಪೋಜರ್ ನನ್ಗಿಲ್ಲ ಅನ್ನೋ ಕೀಳರಿಮೆ ಬೆಳೆಯುತ್ತೆ. ಹೇಗೆ ಅದು ಮುಂದೆ ಬರೋದು? ಹೊಸ ಹೊಸ ಐಡಿಯಾಗಳು ಹುಟ್ಟೋದು ಹೆಂಗೆ? ಐಡಿಯಾ ಹುಟ್ಟಿದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡುವ ಧೈರ್ಯ ಬರೋದು ಹೇಗೆ? ಇನ್ ಎಲ್ಲಿಂದ ನಾವೆಲ್ಲ ಉದ್ಧಾರ ಆಗೋದು? ಭಾರತದ ಮಾನವ ಸಂಪನ್ಮೂಲಕ್ಕೆ ಮೂಲ ಔಷಧ ಆತ್ಮವಿಶ್ವಾಸವನ್ನ ಹೆಚ್ಚಿಸುವ ಕೆಲಸ ಆಗ್ಬೇಕು. ಅದ್ಬಿಟ್ಟು ಆತ್ಮವಿಶ್ವಾಸ ಕೊಲ್ಲುವ ಕೆಲಸ ಆಗ್ತಾ ಹೋದ ಹಾಗೆ ನೀವು ಎಷ್ಟೇ ಮೆರಿಟ್ ಎಕ್ಸಾಮಿನೇಷನ್ ಮಾಡಿ, ಏನೇ ಮಾಡಿ, ಈ ಅನ್ಯಾಯ ಮುಂದುವರಿತಾನೆ ಹೋಗುತ್ತೆ. ಯಾವ ರೀತಿಯಲ್ಲೂ ಉದ್ಧಾರ ಆಗೋ ಲಕ್ಷಣ ನನ್ಗಂತೂ ಕಾಣಿಸ್ತಾ ಇಲ್ಲ. ಆದ್ರಿಂದ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಜನರಿಗೆ ಆಕ್ರೋಶ ಹುಟ್ಟೋದು ಮಾರ್ಕ್ಸ್ ಮೇಲಲ್ಲ, ಮಾರ್ಕ್ ಶೀಟ್ ಮೇಲಲ್ಲ, ಬದಲಿಗೆ ನ್ಯಾಯ ಎಲ್ಲಿದೆ, ಇಷ್ಟು ಎಫರ್ಟ್ ಹಾಕಿನೂ ನಮ್ಗೆ ಒಂದು ನ್ಯಾಯ ಸರಿಯಾಗಿ ಸಿಗ್ತಾ ಇಲ್ವಲ್ಲ ಅನ್ನುವ ಆಕ್ರೋಶ ಹುಟ್ಕೊಳ್ಳೋದು ಯಾವುದೇ ರೀತಿಯಲ್ಲಿ ತಪ್ಪಲ್ಲ ಅಂತ ನನ್ಗನ್ಸುತ್ತೆ. ಬಹುಶಃ ನಾನು ಇದನ್ನ ಪ್ರಚೋದಿಸ್ತೀನಿ ಅಂತ ನೀವು ಅಂದ್ಕೋಬಾರ್ದು, ಇದು ನನ್ನ ಧ್ವನಿ. ಆಕ್ಚುಲಿ ಇದನ್ನ ಕೇಂದ್ರ ಸರ್ಕಾರ ಒಂದೇ ದ್ವಾರ, ಒಂದೇ ಬಾಗಿಲಲ್ಲಿ ಎಲ್ಲಾರನ್ನೂ ಬಿಡಕ್ ಹೊರಡ್ತು, ಎಲ್ಲಾ ಕಾಲೇಜ್ಗೆ. ವಂಡರ್ಫುಲ್. ಯಾಕೆಂದ್ರೆ
ಕರಪ್ಷನ್ ಕಡಿಮೆ ಮಾಡ್ಬೋದು. ಫೀಸ್ ಒಂದೇ ಸರಿ ಒಂದಕ್ಕೆ ಕಟ್ಬಿಟ್ರೆ ಎಲ್ಲದಕ್ಕೂ ಆಗುತ್ತೆ. ಫೀಸ್ ಕಡಿಮೆ ಆಗುತ್ತೆ. ಆಯ್ತಾ? ಕರಪ್ಷನ್ ಕಡಿಮೆ ಆಗುತ್ತೆ. ಆಮೇಲೆ ರ್ಯಾಂಡಮ್ ಅಡ್ಮಿಷನ್ಸ್, ಕೌನ್ಸಿಲಿಂಗ್ ಅದೆಲ್ಲ ತಪ್ಪಿಸ್ಬೋದು. ಎಸ್, ಉದ್ದೇಶ ಒಳ್ಳೇದಿತ್ತು. ಆದ್ರೆ ಆ ಉದ್ದೇಶದ ನಂತರ ಅದನ್ನ ಜಾರಿಗೆ ತರುವಾಗ ಅದು ಸಾಧ್ಯ ಇಲ್ಲದ ಮಾತು ಅನ್ನೋದು ಇವಾಗ ಪ್ರೂವ್ ಆಗಿದೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಷೆ ಇದೆ, ಬೇರೆ ಬೇರೆ ಸಾಮಾಜಿಕ ಪರಿಸ್ಥಿತಿ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ತೊಂದರೆ ಅಥವಾ ಪ್ಲಸ್ ಪಾಯಿಂಟ್ ಎಲ್ಲ ಇದಾವೆ. ಅವುಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ನೀಟ್ ಇಲ್ಲ ಅಂತಂದ್ರೆ ಅಲ್ಲಿ ಇಲ್ಲಿ ಓಡಾಡ್ಬೇಕು, ತೊಂದರೆ ಆಗುತ್ತೆ, ತುಂಬಾ ಎಕ್ಸಾಮ್ ಕಟ್ಬೇಕು, ತುಂಬಾ ಫೀಸ್ ಕಟ್ಬೇಕು, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ, ಅದೊಂದ್ ದೊಡ್ಡ ಗೊಂದಲ ಆಗೋಗುತ್ತೆ. ಈ ತರ ಒಂದ್ ಭಯ. ನೀಟ್ ಮಾಡಿದ್ರೆ ಈ ಸಾಮಾಜಿಕ ನ್ಯಾಯದ್ದು ಅನ್ಯಾಯದ ಭಯ. ಹಾಗಿದ್ರೆ ಪರಿಹಾರ ಏನು? ಈ ಪರಿಹಾರಗಳ ಬಗ್ಗೆ, ಬೇರೆ ಬೇರೆಯ ರೀತಿಯ ಎಜುಕೇಶನ್ ಸಿಸ್ಟಮ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. ಅದಕ್ಕೂ ಮೊದಲು ಇನ್ನೊಂದಿದೆ, ನಮ್ಮ ರಾಜ್ಯದಲ್ಲೇ ಇತ್ತು ಸಿಇಟಿ. ಆ ಸಿಇಟಿ ಕಾಮೆಡಿಕೆಗಳ ಸೌಂದರ್ಯ ಏನಾಗಿತ್ತು, ಅವುಗಳಿದ್ರೆ ಚೆನ್ನಾಗಿತ್ತಾ ಇಲ್ವಾ, ಅದ್ರ ಬಗ್ಗೆ ಎಲ್ಲ ನಾಳಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಅಲ್ಲಿವರೆಗೆ ನೀವು ಕಮೆಂಟ್ ಅಲ್ಲಿ ಹೇಳಿ, ನಿಮ್ ಪ್ರಕಾರ ಈ ನೀಟ್ ಅಲ್ಲಿ ನ್ಯಾಯ ಇದ್ಯಾ ಇಲ್ವಾ ಅಂತ. ಇದು ನನ್ನ ಧ್ವನಿ, ಕನ್ನಡ ಧ್ವನಿ. ನಾನು ಶೀಲಾ ಭಟ್. ನಾನು ಇಲ್ಲಿ ನನ್ನ ಅನಿಸಿಕೆಗಳನ್ನ, ಇವತ್ತಿನ ವಾಸ್ತವಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಈ ಧ್ವನಿ ನಿಮ್ದು ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.